ಜೈ ಭಾರತ್ ಒಂದೇ ಮಾತರಂ. ಅಮೆರಿಕ ಹಿಂದೂ ಮಹಾಸಾಗರದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವ ಸಾಧ್ಯತೆ ಇದೆಯಾ? ಯಾಕೆಂದರೆ ಈ ರೀತಿ ನಡೆದರೆ ಅಮೆರಿಕ ಹಿಂದೂ ಮಹಾಸಾಗರದಲ್ಲಿ ತನ್ನ ಪಾತ್ರವು ಇರಲಿದೆ. ಹಿಂದೂ ಮಹಾಸಾಗರದಲ್ಲಿ ಭಾರತದ ಪ್ರಾಬಲ್ಯ ಹೆಚ್ಚಿದೆ. ಅದರ ಜೊತೆ ಚೀನಾವು ಕೂಡ ಈ ಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಲು ಪ್ರಯತ್ನ ಪಡುತ್ತಿದೆ. ಇದರ ನಡುವೆ ಅಮೆರಿಕ ಈ ಒಂದು ದ್ವೀಪವನ್ನು ಖರೀದಿಸುವ ಯೋಚನೆಯಲ್ಲಿದೆ. ಈ ಒಂದು ದ್ವೀಪ ಅಮೆರಿಕಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ? ಅದು ಈಗ ಯಾರ ನಿಯಂತ್ರಣದಲ್ಲಿದೆ? ಏನು ವಿಚಾರ ಎಂಬುದನ್ನು ಸಂಕ್ಷಿಪ್ತವಾಗಿ. ಹಿಂದೂ ಮಹಾಸಾಗರದಲ್ಲಿರುವ ಚಾಗೋಸ್ ದ್ವೀಪ ಸಮೂಹ ಇದು ಸಣ್ಣ ಪುಟ್ಟ ದ್ವೀಪಗಳ ಪ್ರದೇಶ. ಈ ಒಂದು ಪ್ರದೇಶ ಮಾರಿಷಸ್ಗೆ ಸೇರಿದ್ದು, ಆದರೆ ಅದು ಅವರ ನಿಯಂತ್ರಣದಲ್ಲಿಲ್ಲ. ಅದು ಈಗ ಬ್ರಿಟಿಷರು ಅಂದರೆ ಬ್ರಿಟನ್ನ ನಿಯಂತ್ರಣದಲ್ಲಿದೆ. ದ್ವೀಪ ಸಮೂಹದ ಒಂದು ದ್ವೀಪದಲ್ಲಿ ಅಮೆರಿಕ ಹಾಗೂ ಬ್ರಿಟನ್ ಮಿಲಿಟರಿ ಬೇಸ್ ಇದೆ. ಅದರ ಹೆಸರು ಡಿಯಾರ್ಗೋ ಗಾರ್ಸಿಯಾ. ಬ್ರಿಟಿಷರು ಈ ದ್ವೀಪವನ್ನು 99 ವರ್ಷಗಳ ಕಾಲ ಲೀಸಿಗೆ ಪಡೆದಿದ್ದರು. ಆದರೆ ಈಗ ಅದರ ಸಮಯ ಮುಗಿಯುತ್ತಾ ಬಂದಿದೆ. ಒಪ್ಪಂದದ ಪ್ರಕಾರ ಅದನ್ನೀಗ ಮಾರಿಷಸ್ಗೆ ಹಸ್ತಾಂತರಿಸಬೇಕಾಗುತ್ತದೆ. ಈ ನಡುವೆ ಟ್ರಂಪ್ ಒಂದು ಯೋಜನೆ ಹಾಕಿದ್ದಾರೆ. ಅದೇನೆಂದರೆ ಆ ದ್ವೀಪವನ್ನೇ ಖರೀದಿಸುವುದು. ಎಷ್ಟೇ $1 ಮಿಲಿಯನ್ ಖರ್ಚಾದರೂ ಪರವಾಗಿಲ್ಲ, ಅದನ್ನು ಖರೀದಿಸಬೇಕು ಎನ್ನುವ ಪಣ ತೊಟ್ಟಿದ್ದಾರೆ. ಅಮೆರಿಕದ ಹಣಕಾಸು ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಈ ಮಹತ್ವದ ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದಾರೆ. ಟ್ರಂಪ್ ಕೂಡ ಇದನ್ನು ಖರೀದಿಸಲು ಆಸಕ್ತಿ ತೋರುತ್ತಿದ್ದಾರೆ. ಅಮೆರಿಕಕ್ಕೆ ಯಾಕೆ ಇದನ್ನು ಖರೀದಿಸಲು ಬಯಸುತ್ತಿದೆ ಅಂದರೆ, ಒಂದನೇದಾಗಿ ಅಮೆರಿಕದ ಬೇಸ್ ಆ ಪ್ರದೇಶದಲ್ಲಿದೆ. ಆ ಪ್ರದೇಶದಿಂದ ಹೊರಟು ಹೋದರೆ ಅಮೆರಿಕಗೆ ಆ ಪ್ರದೇಶದಿಂದ ಒಂದು ಹಿಡಿತವೇ ಇಲ್ಲದಂತಾಗುತ್ತದೆ. ಅದು ಕೈ ತಪ್ಪಲಿದೆ. ಮತ್ತೊಂದು ಕಡೆ ಮಾರಿಷಸ್ ಚೀನಾ ಹಾಗೂ ಇರಾನ್ ಜೊತೆ ಉತ್ತಮವಾದ ಸಂಬಂಧವಿದೆ. ಆ ಪ್ರದೇಶದಲ್ಲಿ ಚೀನಾ ಮತ್ತಷ್ಟು ಬಲಿಷ್ಠವಾಗಬಹುದು. ಇದರಿಂದ ಆ ಭಾಗದಲ್ಲಿ ಅಮೆರಿಕಕ್ಕೆ ಹಿನ್ನಡೆ ಆಗುತ್ತೆ. ಭಾರತಕ್ಕೂ ಕೂಡ ಇದೊಂದು ಚಾಲೆಂಜ್ ಆಗಿ ಪರಿಣಮಿಸಬಹುದು. ಅಮೆರಿಕ ಹಾಗೂ ಬ್ರಿಟನ್ನ ಬೇಸಿನಿಂದಲೇ ಎಷ್ಟೋ ಆಪರೇಷನ್ಗಳನ್ನು ಮಾಡಿದ್ದಾರೆ. ಕಳೆದ ಸಮಯದಲ್ಲಿ ಇರಾನ್ನ ಮೇಲೆ ಇದೇ ಬೇಸಿನಿಂದ B-2 ಬಾಂಬರ್ಗಳ ಮೂಲಕ ದಾಳಿ ಕೂಡ ನಡೆಸಿದ್ರು. ಆದರೆ ಅಮೆರಿಕ ಬಯಸುವುದಿಲ್ಲ ಈ ಪ್ರದೇಶದಿಂದ ನಿರ್ಗಮಿಸಲು. ಆ ರೀತಿ ಆಗಬೇಕಾದರೆ ಒಪ್ಪಂದ ಪೂರ್ಣಗೊಂಡು ದ್ವೀಪ ಸಮೂಹವನ್ನು ಮಾರಿಷಸ್ಗೆ ಒಪ್ಪಿಸಬೇಕು. ನಂತರ ಮಾರಿಷಸ್ ಹಾಗೂ ಅಮೆರಿಕ ನಡುವೆ ಮಾತುಕತೆ ನಡೆಸಿ ಅದು ಏನಾಗಲಿದೆ ಎಂಬುದನ್ನು ನೋಡಬೇಕಾಗಿದೆ. ಇದರಲ್ಲಿ ಇರಾನ್ ಹಾಗೂ ಚೀನಾದ ಪಾತ್ರ ಒಂದು ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಇರಾನ್ ಹಾಗೂ ಚೀನಾ ಅವರೆಂದಿಗೂ ಬಯಸುವುದಿಲ್ಲ ಅಮೆರಿಕ ಇಲ್ಲಿಯೇ ಪರ್ಮನೆಂಟ್ ಆಗಿ ಉಳಿಯುವುದು. ಇರಾನ್ ಕೂಡ ಬಯಸುವುದಿಲ್ಲ, ಯಾಕೆಂದರೆ ಅವರ ಮೇಲೆ ಇದೇ ಪ್ರದೇಶದಿಂದ ಅಮೆರಿಕ ದಾಳಿ ಕೂಡ ಮಾಡಿದ್ರು. ಇದು ಅಮೆರಿಕವನ್ನು ಆ ದ್ವೀಪವನ್ನು ಪಡೆಯಬೇಕಾದರೆ ತುಂಬಾ ಅಡೆತಡೆಗಳಿವೆ. ನೋಡುವ ಮುಂದೆ ಏನಾಗುತ್ತದೆ ಎಂಬುದನ್ನು.